ಪುಟ್ಟಣ್ಣ ಸರ್ ಇದ್ದಾಗ ಇಡೀ ರೋಡ್ ಅವ್ರು ಹೋಗೋವರೆಗೂ ಜನ ಇರೋರು ಈ ರೋಡಲ್ಲಿ ಅಂತ. ಕೆಲಸದ ಮೇಲೆ ಬಂದಿದ್ದೆ. ಅವಾಗ ತಂದೆ ಜೊತೆ ಒಟ್ಟಿಗೆ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ನಾನು ಮೈಸೂರು ಕಡೆ ಹೋದೆ. ಒಂದಷ್ಟು ಜನ ಫ್ರೆಂಡ್ಸನ್ನ ಮೀಟ್ ಮಾಡೋಕ್ಕೆ. ಅವರು ಮಂಡ್ಯಗೆ ಹೋದರು. ಹೋದ ತಕ್ಷಣ ಫೋನ್ ಬಂತು, ಹಿಂಗೆ ಆಯ್ತು ಅಂತ. ಸಡನ್ ಆಗಿ ಎಲ್ಲರೂ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಉಳಿತಿದ್ರೆ ಗೊತ್ತಿಲ್ಲ. ಬದುಕಿರ್ಬೇಕಿತ್ತು. ಸುಮಾರು ಪ್ರಶ್ನೆಗಳೈತೆ ನಿಮ್ಗೆ ಕೇಳೋಕ್ಕೆ. ಅವರಿಗೆ ರೈತರನ್ನ ಸ್ವಾವಲಂಬಿ ಮಾಡಬೇಕು ಅಂತ ನೀವು ಪ್ರಯತ್ನ ಪಡ್ತಿದ್ದೀರಿ. ಬಟ್ ಸರ್ಕಾರದ ಈ ಗ್ಯಾರಂಟಿಗಳು ಅದಕ್ಕೆ ಅಡ್ಡ ಕೊಡುತ್ತೆ ಅನ್ಸಲ್ವಾ? ಡೆವಲಪ್ಮೆಂಟ್ ಅಂದರೆ ರಸ್ತೆ ಮಾಡಿಸೋದಾ ಅಥವಾ 3 ಹೊತ್ತು ಊಟ ಕೊಡಿಸೋದಾ ಅನ್ನೋದು. ಈ ರೀತಿ ಎಲ್ಲ ಕೊಟ್ಟು ಸೋಮೇರಿಗಳನ್ನ ಮಾಡ್ತಾ ಇದ್ದೀವಿ ಅಂತ ಅನ್ಸಲ್ವಾ? ಈ ಗ್ಯಾರಂಟಿ ಕೊಡಬೇಕಾ ಸರ್? ಇವಾಗ ರೈತರನ್ನ ಸ್ವಾವಲಂಬಿ ಮಾಡಬೇಕು ಅಂತ ನೀವು ಪ್ರಯತ್ನ ಪಡ್ತಿದ್ದೀರಿ. ಬಟ್ ಸರ್ಕಾರದ ಈ ಗ್ಯಾರಂಟಿಗಳು ಅದಕ್ಕೆ ಅಡ್ಡ ಕೊಡುತ್ತೆ ಅನ್ಸಲ್ವಾ? ಯಾಕೆಂದರೆ ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಅದು ಆ್ಯಕ್ಚುಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನು ಮಾಡಿದ್ರು ಸರ್ಕಾರದಿಂದ. ಅದು ಡೈರೆಕ್ಟಾಗಿ ಜನರಿಗೆ ತಲುಪ್ತಾ ಇದೆ. ಅದೊಂದು ಈಗ ನಾವು ಕೇಳಬೇಕಾಗಿರೋದು ಡೆವಲಪ್ಮೆಂಟ್ ಅಂದರೆ ರಸ್ತೆ ಮಾಡಿಸೋದಾ ಅಥವಾ 3 ಹೊತ್ತು ಊಟ ಕೊಡಿಸೋದಾ ಅನ್ನೋದನ್ನು ವಿ ಹ್ಯಾವ್ ಟು ಆಸ್ಕ್ ಅವರ್ಸೆಲ್ವ್ಸ್. 3 ಹೊತ್ತು ಊಟ ಕೊಡೋದು ಓಕೆ, ಬಟ್ ಈ ರೀತಿ ಎಲ್ಲ ಕೊಟ್ಟು ಸೋಮೇರಿಗಳನ್ನ ಮಾಡ್ತಾ ಇದ್ದೀವಿ ಅಂತ ಅನ್ಸಲ್ವಾ? ನೀವು ಆಸ್ ಎ ಯಂಗ್ ಪೊಲಿಟಿಷಿಯನ್ ಆಗಿ ನೀವು ಇದು ಔಟ್ ಆಫ್ ದ ಪಾಲಿಟಿಕ್ಸ್ ನೀವು ಆನ್ಸರ್ ಮಾಡೋದು ಅಲ್ಲ. ನಾನು ಎರಡಕ್ಕೂ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಇದೆ. ನಮ್ಮ ಎದುರುಗಡೆ ಮನೆ ಇಲ್ಲೇ ಇದ್ದಾರೆ, ಅವ್ರಿಗೆ ದುಡಿಯೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲೇ ಎದುರಿಗೆ ಕೊಡ್ತೀನಿ. ಈ ಸರ್ಕಾರ ದುಡ್ಡು ಕೊಡ್ತಿರೋದ್ರಿಂದ ಅವ್ರಿಗೆ ಅಟ್ಲೀಸ್ಟ್ ಊಟಕ್ಕೆ ಯೋಚನೆ ಮಾಡಬೇಕಾಗಿಲ್ಲ. ಇದಿದೆ, ಈ ಥರ ಎಕ್ಸಾಂಪಲ್ಸು ಇದೆ. ಆನ್ ದಿ ಅದರ್ ಹ್ಯಾಂಡ್, ದುಡ್ಡು ಬರ್ತಾ ಇದೆ, ನಾವೇನು ಮಾಡಬಾರ್ದು, ಇಲ್ಲೇ ಆರಾಮಾಗಿರ್ಬೋದು, ನಮಗೆ 5,000-6,000, 3 ಜನ ಇದ್ದರೆ 6,000 ಬರ್ತದೆ, ಆರಾಮಾಗಿ ಅದರಲ್ಲಿ ಜೀವನ ನಡೆಯುತ್ತೆ, ಹೆಂಗೆ PDS ಇಂದ ಅಕ್ಕಿ ಬರ್ತದೆ ಅಂತ ಅನ್ನೋರು ಇದ್ದಾರೆ. ಅದೇನು ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ದುಡ್ಡು ಡೈರೆಕ್ಟಾಗಿ ಜನರಿಗೆ ಹೋಗ್ತಾ ಇರೋದ್ರಿಂದ ಲೋಕಲಲ್ಲಿ ಎಕಾನಮಿ ನೀವು ಬೆಳೀತಾ ಇದೆ. ಅಂದರೆ ಈಗ ನಮ್ಮೂರಿಗೆ ಜಾಸ್ತಿ ಬಂದು ದುಡ್ಡು ಬರ್ತಾಯಿದೆ ಈಗ ಮುಂಚೆಗಿಂತ, ಯಾಕೆಂದರೆ ಡೈರೆಕ್ಟಾಗಿ ಅವ್ರಿಗೆ ಹೋಗ್ತಾ ಇರೋದ್ರಿಂದ. ಹಳ್ಳಿಗಳಲ್ಲಿ ಅದೊಂದು ಎಕಾನಮಿ ಸ್ವಲ್ಪ ಬೆಳೀತಾ ಇದೆ. ಈಗ ನಮ್ಮ ಅಂಗಡಿಗಳಿಗೆ ಜಾಸ್ತಿ ವ್ಯಾಪಾರ ಆಯ್ತೈತೆ, ಮುಂಚೆ ಅಷ್ಟು ಆಯ್ತಾ ಇರಲಿಲ್ಲ. ಆ ವೆರಿ ಮೈಕ್ರೋ ಎಕನಾಮಿಕ್ ಲೆವೆಲಲ್ಲಿ ನಾವು ಯೋಚನೆ ಮಾಡಬೇಕು. ಅದನ್ನು ನೆಗೆಟಿವ್ಸು ಇದೆ, ಪಾಸಿಟಿವ್ಸು ಇದೆ. ಎರಡು ಕಡೆನೂ ನಾವು ಚೆಕ್ ಮಾಡಬೇಕಾಗುತ್ತೆ. ಈ ಗ್ಯಾರಂಟಿ ಕೊಡಬೇಕಾ ಬೇಡ? ಸ್ವಲ್ಪ ಮಟ್ಟಕ್ಕೆ ಅಂದರೆ ಅರ್ಹರಿಗೆ ಕೊಡಬೇಕು. ಅರ್ಹರಿಗೆ ಅದೇ ಇದನ್ನು ಹೌ ಟು ಫೈಂಡ್ ಔಟ್ ಅದನ್ನು ಈಗ ಈಗ ಏನಂದರೆ ಇಲ್ಲಿ ಹಳ್ಳಿಗಳಲ್ಲಿ ಎಷ್ಟೊಂದು ಜನಕ್ಕೆ ಕಾರ್ ಹಿಡ್ಕೊಂಡಿರೋರು BPL ಕಾರ್ಡ್ ಇದೆ. ಅದನ್ನೆಲ್ಲ ನಾವು ತೆಗೆದುಹಾಕಬೇಕು. ನಿಜವಾಗ ಅರ್ಹರಿಗೆ ಫಲಾನುಭವಿಗಳು ಯಾರಿದ್ದಾರೆ ಅನ್ನೋದನ್ನು ಪ್ರತಿ ಹಳ್ಳಿಯಲ್ಲೂ ಗುರುತಿಸಿ ಅವ್ರಿಗೆ ಕೊಡೋಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ಫಸ್ಟು ಇದು ಅನೌನ್ಸ್ ಮಾಡಿದಾಗ ನಾನು ಇದರಲ್ಲಿ ಫೋನ್ಪೇಯಲ್ಲಿ ಆಟೋಮೇಟ್ ಮಾಡಿದ್ದೆ, ಏನಕ್ಕೆ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ನ ಕಟ್ಟಕ್ಕೆ. ಹೌದು, ಇದೇನು 2 ತಿಂಗಳಾದ್ರು ಬಿಲ್ ಕಟ್ತಾ ಇಲ್ವಲ್ಲ ಅಂತ ನಾನು ನೋಡಿದಾಗ ನಮ್ಮ ಮನೆಗೂ 0. ಹೌದು. ನಮ್ಮ ಮನೆ ಕರೆಂಟ್ ಬಿಲ್ 0. ಈಗ ಜಾಸ್ತಿ ಆಯ್ತು. ಇನಿಷಿಯಲಿ ಬಂದಾಗ ನಾನು ನಮ್ಮ ಅಮ್ಮನ ಕೇಳಿ ನೀವು ಕಟ್ಬಿಡ್ತಾ ಇದೀರ ಅಂತ ಕೇಳಿದೆ. ಆಮೇಲೆ ಇಲ್ಲ, ಇದರಿಂದ ನಮಗೂ ಗೊತ್ತಾಯ್ತೆ ಕಣ ಅಂತ ಹೇಳಿ. ಅಂದರೆ ಆ ಥರದ್ದು ಅದನ್ನು ಅದಕ್ಕೆ ಆ ಥರದ್ದೆಲ್ಲ ನಾವು ಬಟ್ ಅಂದರೆ ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅಷ್ಟೆಲ್ಲ ಲೆವೆಲ್ಗೆ ಹೋಗಿ ಮಾಡೋಕ್ಕಾಗಿರಲಿಲ್ಲ ಅನಿಸ್ತದೆ. ಈಗೆಲ್ಲ ಚೆಕ್ ಮಾಡಿ, ಕ್ರಾಸ್ ವೆರಿಫಿಕೇಷನ್ ಮಾಡಿ, ವೆರಿಫಿಕೇಷನ್ ಮಾಡ್ಬೋದು, ಅನಿವಾರ್ಯತೆ ಇದೆ. ನಮ್ಮ ಬಡ್ಜೆಟಲ್ಲಿ ಅದನ್ನು ನಾವು ಅನಾಲಿಸಿಸ್ ಮಾಡಿದ್ವಿ, ಅಟ್ಲೀಸ್ಟ್ ಈ ಥರ ಮಾಡಿದಾಗ ಎಷ್ಟು ದುಡ್ಡು ಉಳಿಸ್ಬೋದು ಅಂತ. ಸುಮಾರು 1,000 ಕೋಟಿ ನಾವು ಇನ್ನೂ ಉಳಿಸ್ಬೋದು. ಸರ್, ನಾವು ಪ್ರತಿ ಸರಿ ನೋಡ್ತಾ ಇರ್ತೀವಿ, ನೀವು ಟ್ರೈನಲ್ಲಿ ಓಡಾಡ್ತೀರಿ, ಬಸ್ಸಲ್ಲಿ ಬರ್ತೀವಿ. ಏಕೆ ಸರ್ಕಾರದಿಂದ ಬರ್ತಾರೋ ಎಕ್ಸ್ಪೆನ್ಸ್ ಇದು ಸಾಕಾಗ್ತಾ ಇಲ್ಲ ಸರ್? ಇದು ಏನು ಕಾರ್ ಇಲ್ಲ ಅಥವಾ ದುಡ್ಡಿಲ್ಲ ಪೆಟ್ರೋಲ್ಗೆ ಅಂತ ಹೋಯ್ತಾ ಇಲ್ಲ. ಕಾರು ಇದೆ, ಪೆಟ್ರೋಲ್ ಕಾಸು ಐತೆ, ಹಾಕಿಸ್ಕೊಂಡು ಹೋಗೋಕ್ಕೆ ಸಮ್ಟೈಮ್ಸ್ ಏನು ಬೇಕಾಗಿರಲ್ಲ ಅನಿಸ್ತದೆ. 4-5 ಜನ ಹೋಗ್ಬೇಕು. ಈಗ ನಾವು ಹೋದರೆ 4-5 ಜನ ಒಟ್ಟೊಟ್ಟಿಗೆ ಹೋಗ್ಬೇಕು, ಇಷ್ಟೊಂದು ಬೇಕಾಗಲ್ಲ. ಈಗ ಬೆಳಗಾಂ ತನಕ ಹೋಗ್ಬೇಕು. ರಿಯಾಲಿಟಿ ಹೇಳ್ತೀನಿ, ಇಲ್ಲಿಂದ ನಾವು ನಮ್ಮ
PA ಡ್ರೈವರು ಇನ್ನೆಲ್ಲ 3-4 ಜನ ಬರ್ತಾರೆ. ಎಲ್ಲರೂ ತೊಗೊಂಡು ಕಾರ್ ತೊಗೊಂಡು ರಾತ್ರಿ ಎಲ್ಲ ಓಡಿಸ್ಕೊಂಡು ಬೆಳಗಾಮ್ಗೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಬೆಳಗಾಮಲ್ಲಿ ಸೆಷನ್ ನಡೆಯುತ್ತೆ, ನಾನು ಒಳಗೆ ಹೋದರೆ ಇನ್ನು ಸಾಯಂಕಾಲ ರಾತ್ರಿನೇ ಬರೋದು. ಅಲ್ಲಿ ತನಕ ಇವರೆಲ್ಲ 4-5 ಜನ ಏನು ಮಾಡ್ತಾರೆ, ಸುಮ್ಮನೆ ಕೂತಿರ್ತಾರೆ. ಸೊ ಈ ಥರದ್ದು ಅಂದರೆ ಅದಕ್ಕೆ ಇರಬೇಕು ಅಂತಲ್ಲ, ಈ ಥರದ್ದು ಯೋಚನೆ ಮಾಡ್ಕೊಂಡು ಮಾಡ್ತಿದ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಅಂತೇನಿಲ್ಲ. ಹೆಂಗಿದ್ರು ಹೋಗೋಕ್ಕೆ ನಮಗೇನು ರೆಡಿ, ಕಾರದಾದ್ರೂ ಹೋಯ್ತೀವಿ, ಬಸ್ಸಲ್ಲಾದ್ರೂ ಹೋಯ್ತೀವಿ, ಟ್ರೈನ್ ಆದರೂ ಹೋಯ್ತೀವಿ ಅಷ್ಟೇ. ದಟ್ಸ್ ದ ರಿಯಾಲಿಟಿ. ಅದೇನು ಹಿಂಗೆ ಇರಬೇಕು, ಅದಕ್ಕೆ ಹಿಂಗೆ ತೋರಿಸ್ಕೋಬೇಕು ಅಂತ ನಾವೇನು. ನಾನು ಸೀರಿಯಸ್ ಆಗಿ ಹೇಳಿದ ಕ್ವಶನ್ ಅಲ್ಲ, ಆ ವಿಡಿಯೋಗಳಿಗೆ ಕಮೆಂಟ್ ಬರ್ತಾ ಇದ್ದಿದ್ದು ನಾನು ಕೇಳ್ತಾ ಇದ್ದೆ. ಓಕೆ, ಆಮೇಲೆ ಇನ್ನೊಂದೇನಂದರೆ ನೀವಿವಾಗ ಕಾಂಗ್ರೆಸ್ ಬೆಂಬಲಿತ ಶಾಸಕರಾಗಿದ್ದೀರಿ. ಅನುದಾನ ಸಿಗ್ತಿದೆಯಾ ನಿಮ್ಮ ಕ್ಷೇತ್ರಕ್ಕೆ, ಅಥವಾ ಏನಾದರೂ ಸಿಗಬೇಕಾಗಿದೆ, ಇನ್ನೂ ಸಿಕ್ಕಿಲ್ವಾ, ಯಾವ ರೀತಿ? ಸಿಗ್ತದೆ, ಇನ್ನೂ ಜಾಸ್ತಿ. ಎಷ್ಟು ಇಶ್ಯೂಸ್ ಎಷ್ಟಿದೆ ಅಂದರೆ ಎಷ್ಟು ಕೊಟ್ಟರು ಸಾಲಿಗಿಲ್ಲ. ಸೊ ಅದರದ್ದು ಇನ್ನೂ ಎಷ್ಟು ಹೆಚ್ಚು ಅನುದಾನ ಕೊಟ್ಟರು ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಇವಾಗಲೂ ಸುಮಾರು ಅನುದಾನಗಳನ್ನ ಕೊಟ್ಟಿದ್ದಾರೆ ನಮಗೆ. ಓಕೆ, ಎಷ್ಟು ಬಂದಿದೆ ಸರ್ ನಿಮ್ಮ ಕ್ಷೇತ್ರಕ್ಕೆ ಈ 3 ವರ್ಷದಲ್ಲಿ? ಲೆಕ್ಕಾಚಾರ ಗೊತ್ತಿಲ್ಲ, ಈ hundreds of crores ಅಂತೂ ಬಂದಿದೆ. ಸುಮಾರು ಎಲ್ಲ ನೀರಾವರಿ, PWD, ಆಮೇಲೆ CM ಸ್ಪೆಷಲ್ ಗ್ರ್ಯಾಂಟಿಂದ ಹಿಡಿದು ಎಲ್ಲ ಏನು ಕಾಂಗ್ರೆಸ್ ಅವ್ರಿಗೆ ಎಷ್ಟು ಕೊಡ್ತಾಯಿದ್ರು ಅಷ್ಟನ್ನೇ ನಮಗೂ ಕೊಡ್ತಿದ್ದಾರೆ. ಮೊನ್ನೆ ಎಲ್ಲರೂ CM ಮತ್ತು ಖಾತೆ ಸಿಗೋದಕ್ಕೋಸ್ಕರ ಓಡಾಡ್ತಾ ಇದ್ರೆ, ನೀವು ಅವ್ರ ಮನೆ ಕಾರಲ್ಲಿ ಒಳಗಡೆ ಹೋಗಿ ನೀವು ಯಾವುದಕ್ಕೋ ಕೆಲಸದ ಮೇಲೆ ಬಂದಿದ್ರಿ ಅಂತ ನೀವು ಈಚೆ ಬಂದು ಮೀಡಿಯಾ ಮುಂದೆ ಹೇಳಿದ್ರಿ. ಏನು ಕೆಲಸಕ್ಕೋ? ನಾವು ಅವಾಗೆಲ್ಲ ಇದೇನಿದು ದರ್ಶಕ್ ಪುಟ್ಟಣ್ಣವ್ರು ಹೋಗಿದ್ದಾರೆ ಅಂತ ಅನ್ಕೋ, ಯಾಕೆಂದರೆ ನೀವು ಮೊದಲೇ ಕಾಂಗ್ರೆಸ್ ಬೆಂಬಲಿತ ಶಾಸಕರಾಗಿರೋದ್ರಿಂದ ಈ ಕ್ವಶನ್ ಅಷ್ಟೇ. ಸೊ ಏನು ಕೆಲಸಕ್ಕೆ ಹೋಗಿದ್ರಿ ಸರ್? ಆಗ ನೀರಾವರಿದು ಗ್ರ್ಯಾಂಟ್ ಕೇಳಕ್ಕಂತ ಹೋಗಿದ್ದೆ. ಆವಾಗ ಅಂದ್ರೆ ಹೀಟೆಡ್ ಡಿಸ್ಕಷನ್ಗಳು ನಡೀತಾ ಇತ್ತು. CM ಆಗೋದು, ಬದಲಾವಣೆ ಆಗೋದು, ಇವೆಲ್ಲ 3-4 months ago, ಇವಾಗೂ ಅಲ್ಲ, ಆವಾಗಿಂದನೇ ನಡೀತಾ ಇತ್ತಲ್ಲ. ಈಗ ಫೆಬ್ರವರಿ ಮಾರ್ಚಿಂದನೇ ಎಲ್ಲ ಈ ಥರದ್ದೆಲ್ಲ ನಡೀತಾ ಇತ್ತು, ಸುಮಾರು ಹಿಂದೆನೇ. ಓಕೆ, ಸೊ ಅಷ್ಟೇ, ಅದನ್ನು ಮಾಡ್ಸೋಕ್ಕೆ ಹೋಗಿದ್ವಿ. ತಂದೆಯವರು ಇದ್ದಾಗ ಏನಾದರೂ ಟಿಪ್ಸ್ ಏನಾದರೂ ಸಿಕ್ತಿತ್ತಾ ಸರ್? ಅಂದರೆ ರಾಜಕೀಯದ ಬಗ್ಗೆ ಸಿಗೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಅವ್ರು ಹೇಳ್ತಿದ್ರು ಬರಲೇಬಾರ್ದು ಅಂತ. ಬಟ್ ಆ್ಯಸ್ ಎ ತಂದೆಯಾಗಿ ಏನೆಲ್ಲ ಒಂದಷ್ಟು ಇನ್ಪುಟ್ಸ್ ನಿಮಗೆ ಕೊಟ್ಟಿರೋದ್ರಿಂದ ನಿಮಗೆ ಅಳವಡಿಸ್ಕೊಂಡಿದ್ದೀರಾ ಈಗ ರಾಜಕೀಯಕ್ಕೆ ಬಂದಮೇಲೆ? ಸೊ ಐ ಥಿಂಕ್ ಈ ರಾಜಕೀಯದ ಬಗ್ಗೆ ಡಿಸ್ಕಷನ್ಗಳು ನಡೀತಾನೆ ಇರಲಿಲ್ಲ, ಯಾಕಂದರೆ ಅದು ಸುಮ್ಮನೆ ಯಾವಾಗಾದ್ರು ಸಿಕ್ಕಿದಾಗ ಮಾತಾಡೋರು ಫೋನಲ್ಲಿ. ಇಲ್ಲಿ ಬಂದಾಗ ಒಂದಷ್ಟು ಚರ್ಚೆ ಮಾಡ್ತಾಯಿದ್ವಿ, ಅಷ್ಟು ಬಿಟ್ಟರೆ ಈ ಜಾಸ್ತಿ ಏನಿಲ್ಲ. ಬಟ್ ಅವರು ನಡೀತಾ ಇದ್ದಿದ್ದು ಯಾವ ಥರ ನಾವು ಅವ್ರು ಬದುಕಿರ್ಬೇಕಿತ್ತು. ಸುಮಾರು ಪ್ರಶ್ನೆಗಳೈತೆ ನನಗೆ ಇವಾಗ ಕೇಳೋಕ್ಕೆ, ಅವ್ರಿಗೆ ಯಾವ ಥರ ನಡ್ಕೋಬೇಕು, ಹಿಂಗಿರಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಅದು ಬಟ್ ಅವರು ನಡ್ಕೊಬಂದಿದ್ದನ್ನ ಈಗ ಬೇರೆಯವರು ಹೇಳ್ತಾರೆ ಹೆಂಗೆ ಮಾಡ್ತಾಯಿದ್ರು ಅಂತೆಲ್ಲ. ಸೊ ಅದ್ರ ಪ್ರಕಾರ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. 8 ವರ್ಷ ಅವಾಗ ನೀವು ಎಲ್ಲಿದ್ರಿ ಸರ್? ಇಲ್ಲ, ಅವತ್ತು ಆಗಿದ್ದ ದಿನ ಇಲ್ಲಿದ್ದೆ, ತಂದೆ ತೀರೋಗಿದ್ದ ದಿನ. ಅವಾಗ ವಿಸಿಟ್ ಮಾಡ್ತಾಯಿದ್ದೆ ಅಷ್ಟೇ. ನಾನು ಅಮೆರಿಕಾದಲ್ಲೇ ಇದ್ದೆ, ಅವಾಗ ಕೆಲಸದ ಮೇಲೆ ಬಂದಿದ್ದೆ. ಅವಾಗ ತಂದೆ ಜೊತೆ ಒಟ್ಟಿಗೆ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ನಾನು ಮೈಸೂರು ಕಡೆ ಹೋದೆ. ಒಂದಷ್ಟು ಜನ ಫ್ರೆಂಡ್ಸನ್ನ ಮೀಟ್ ಮಾಡೋಕ್ಕೆ. ಅವರು ಮಂಡ್ಯಗೆ ಹೋದರು. ಸರಿ, ನೀವು ಮಂಡ್ಯ ಹೋಗಿದ್ದು ಬರ್ತೀನಿ, ಇಲ್ಲೇ ಊಟಕ್ಕೆ ಬಂದ್ಬಿಡು ಅಂತ ಹೇಳಿದರು ಅಷ್ಟೇ. ನಾನು ಮೈಸೂರಿಗೆ ಹೋಗಿ ವಾಪಸ್ ಬರೋಕ್ಕೆ ಹೋದ ತಕ್ಷಣ ಫೋನ್ ಬಂತು, ಹಿಂಗೆ ಆಯಿತು ಅಂತ. ಸೊ ಅವಾಗ ಅವರು ಕಬಡ್ಡಿ ಟೂರ್ನಮೆಂಟ್ಗೆ ಟೀಮ್ ಏನೋ ಇತ್ತು ಅಂತ ಹೇಳಿದ್ರು. ಇಲ್ಲ, ಟೀಮ್ ಇತ್ತಲ್ಲ, ಫೈನಲ್ ಬಂದಿತ್ತು ನೋಡ್ಲಿ ಅಂತ ಹೇಳಿ ನಾನೇ ಎಪ್ಸಿ ಕಳಿಸಿದ್ವಿ ಅಷ್ಟೇ. ಇಲ್ಲೇ ಇದ್ರು ಮನೇಲಿ, ಯಾವತ್ತು ಮನೇಲೆ ಕುತ್ಕೊಂಡು ಮಾತಾಡ್ಕೊಂಡಿದ್ವಿ. ಬೆಳಿಗ್ಗೆಯಿಂದ ಜೊತೆಗಿದ್ವಿ. ಅವತ್ತು ಬೇಬಿ ಜಾತ್ರೆ, ಅಲ್ಲಿ ಸಾಮೂಹಿಕ ಸರಳ ಮದುವೆ ಅದೆಲ್ಲ ಮುಗಿಸಿ ಮನೆಗೆ ಬಂದಿದ್ವಿ ಎಲ್ರು. ಅವ್ರು ಎಷ್ಟು ಬೇಕು ಅಂತ ಮಲಗಿದ್ರು. ನಾನೇನೆ ಅದು ಇಷ್ಟ ಅಲ್ಲ ಅವ್ರಿಗೆ ಕಬಡ್ಡಿ ಟೂರ್ನ ಇದೆಲ್ಲ ಅಂತೇಳಿ ಎಪ್ಸಿ ಅಲ್ಲಿ ಹುಡುಗರೆಲ್ಲ ಫೋನ್ ಮಾಡ್ತಾನೆ ಇದ್ರು. ಅಲ್ಲಿಂದ ಹೋಗಿ ಒಂದು ಡ್ರಾಮಾ ಫಂಕ್ಷನ್ ಇದೆ ಅಂತೇಳಿ ಹೋಗಿ ಬರ್ತೀನಿ ಅಂತ ಹೋದ್ರು ಅಷ್ಟೇ. ಟಿವಿನಲ್ಲಿ ನೋಡ್ತಾನೆ ಇದ್ವಿ. ಅವ್ರು ಎದ್ದು ಡ್ರಾಮಾಗೆ ಹೋಗಿ ಬಂದಿದ್ದಾರೆ, ಲೈವ್ ಇತ್ತು. ಬಂದ ಮೇಲೆ ಅಲ್ಲಿ ಎದ್ದು ನೋಡಿದ್ವಿ ಅಷ್ಟೇ, ಹೊರಗಡೆ ನಡ್ಕೊ ಬರ್ತಿರೋದು. ಆಮೇಲೆ ಫೋನ್ ಬಂತು. ಮ್ಯಾಚ್ ನೋಡಿದ್ದಾರೆ, ಅಲ್ಲೇ ಡಾಕ್ಟ್ರೆಲ್ಲ ಇದ್ದಾರೆ, ಗೊತ್ತಾಗಿಲ್ಲ ಅವ್ರಿಗೆ. ನಡ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಕಾರ್ಗೆ ಬಂದ ಮೇಲೆ ಗೊತ್ತಾಗಿದೆ ಒಂಥರ ಯಾಕೋ ಸುಸ್ತಾಗ್ತಾ ಇದೆ ಅಂತೇಳಿ. ಅವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದು, ಇಲ್ಲಿ ಬೇಡಿ ಅಂತೇಳಿ ಪ್ರೈವೇಟ್ಗೆ ಹೋಗಿದ್ದಾರೆ. ಅವತ್ತು ಸಂಡೇ, ಅಲ್ಲೆಲ್ಲೂ ಎಲ್ಲ ಕಡೆ ಕ್ಲೋಸ್ ಆಗಿ ಕೊನೆಗೆ ಏನೂ ಅಟೆಂಡ್ ಮಾಡೋಕ್ಕೆ ಆಗದೆ ಪುನಃ ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಸಡನ್ನಾಗಿ ಎಲ್ಲರೂ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಉಳಿತಿದ್ರೆ ಏನೋ ಗೊತ್ತಿಲ್ಲ. ಆಮೇಲೆ ಅಷ್ಟರಲ್ಲಿ ಆಗಲೇ BPL ಲೋ ಆಗಿ ಎಷ್ಟು ವರ್ಷ ಅವರು ವರ್ಕ್ ಮೂಡಲ್ಲಿ ರಾತ್ರಿ 2 ಗಂಟೆಗೆ ಬಂದ್ರೂ ಜರ್ನಿ ಮಾಡಿ ಬಂದರೆ ಪುನಃ ಬೆಳಿಗ್ಗೆ 4 ಗಂಟೆ ಇದ್ದು ಎಕ್ಸಸೈಸ್ ಮಾಡಿ ಪುನಃ 6 ಗಂಟೆಗೆ ಹೊರಟು ಬಿಡ್ತಿದ್ರು. ಮನೇಲಿ ಎಕ್ಸಸೈಸ್ ಮಾಡಿ ಅಷ್ಟಲ್ಲೇ ತಿಂಡಿನೂ ತಿಂದು ಹೊರಟು ಬಿಡ್ತಿದ್ರು. ಆ ಥರ ಊಟ ತಿಂಡಿದೆಲ್ಲ ಏನು ಆ ಟೈಮ್ ಈ ಟೈಮ್ ಅಂತಿರಲಿಲ್ಲ. ಎಲ್ಲಿ ಊಟ ಸಿಗುತ್ತೆ ಆ ಥರ ಊಟ ಮಾಡ್ಕೊತಿದ್ರು.
ಸ್ಕೂಲ್ ಕಟ್ತಾ ಇದ್ದೀರಂತೆ ಸರ್ ನೀವು? ಅದು ಕಟ್ತಾ ಇದ್ದೀವಿ, ಸ್ವಲ್ಪ ತಡ ಆಗಿದೆ. ಯಾವ ಮಾಡಲ್ ಸರ್? ಅಂದರೆ ನನ್ನ ಯಾರೋ ಹೇಳಿದ್ರು ಅದು ಸೇಮ್ ಸರ್ಕಾರಿ ಕೆಲಸ, ಬಟ್ ಅದು ಸರ್ಕಾರಿ ಶಾಲೆ ಥರ ಇರುತ್ತೆ, ಬಟ್ ಎವ್ರಿಥಿಂಗ್ ವಿಲ್ ಬಿ ಇನ್ ದ ಪ್ರೈವೇಟ್ ಸ್ಕೂಲ್ ಇರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಪ್ರೈವೇಟ್ ಸ್ಕೂಲ್ ಥರನೇ ಕಟ್ತಾ ಇದ್ದೀವಿ. ಸ್ವಲ್ಪ ವಿ ಹ್ಯಾಡ್ ಸಮ್ ಹಿಕಪ್ಸ್. ಈಗ ಅದನ್ನು ವಿಲ್ ಫಿನಿಶ್ ಇನ್ ದ ನೆಕ್ಸ್ಟ್ ಮಂತ್ಸ್. ಇಲ್ಲೇ ಕ್ಯಾತ್ನಹಳ್ಳಿಯಲ್ಲಿ ಶುರು ಮಾಡಿದ್ದೀವಿ. ಸೊ ಅದನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಸಿಮಿಲರ್ಲಿ ಇನ್ನೊಂದು ಇಲ್ಲೇ ಪಾಂಡವಪುರ ಟೌನಲ್ಲಿ ಒಂದು ಮಾಡ್ತಾ ಇದ್ದೀವಿ. ಓಕೆ. ಸೊ ನೀವು ಫ್ರೆಂಡ್ಸ್ ಯಾರು ಇಲ್ವಾ ಹಾಗಾದ್ರೆ? ಇದ್ದಾರೆ, ಮೈಸೂರಲ್ಲಿದ್ದಾರೆ, ಹಾರ್ಡ್ಲಿ ಮೀಟ್ ಆಗ್ತೀವಿ. ಪಾರ್ಟಿ ಮ್ಯಾನ ನೀವು? ಇಲ್ಲ ಇಲ್ಲ ಊರಷ್ಟೇ. ಕೆಲಸ ಆಯಿತು, ಮನೆ ಆಯಿತು. ಓಕೆ. ಬೆಂಗಳೂರು ಬಿಟ್ಟರೆ ಮೈಸೂರಿಗೆ ಎಕ್ಸಸೈಸ್ ಮಾಡೋಕೆ ಹೋಗ್ತೀವಿ ಇಷ್ಟೇ. ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ಪೊಲಿಟಿಕ್ಸ್ ಏನಾದರೂ ಮಾತಾಡ್ತೀರಾ ಅಥವಾ ಟಾಪಿಕ್ಸ್ ಏನಿರುತ್ತೆ ಸರ್ ಅಂದಾಜು ಮಾಮೂಲಿ? ಐ ಥಿಂಕ್ ಜನರಲ್ ಆಗಿ ಹಿಂದೆ ಹೆಂಗೆ ನಡೀತಾ ಇದ್ವಿ, ಹಿಂಗಿದ್ವಿ ಅಷ್ಟೇ. ಅದೇ ಐ ಥಿಂಕ್ ಅಂದು ಇಂದು ಮಾತು ಅಷ್ಟೇ. ಅಲ್ಲೇನು ನಾನೇನು ಪೊಲಿಟಿಷಿಯನ್ ಆಗಿ ಹೋಯ್ಕಿಲ್ಲ. ಅಲ್ಲಿ ಹೋಗಿ ಫ್ರೆಂಡ್ ಥರ ಹೋಗ್ತೀನಿ. ಓಕೆ. ವಿ ಟ್ರೈ ಟು ಕೀಪ್ ದ ಕಾನ್ವರ್ಸೇಷನ್ಸ್ ಲೈಟ್. ಓಕೆ. ಇದ್ರ ಬಗ್ಗೆ ಏನು ಮಾಡಲ್ಲ. ಫುಡ್ಡಿನ ನೀವು ಆ ಥರ ಏನಿಲ್ಲ. ಬಟ್ ನನಗೇನು ಏನು ಊಟ ಕೊಟ್ಟರು ತಿಂತೀನಿ ಆ ಥರ. ಅಂದರೆ ಐ ಡೋಂಟ್ ಫಸ್ ಇದು ಬೇಕು ಅದು ಬೇಕು ಅಂತಿಲ್ಲ. ಬಟ್ ಅದನ್ನು ಐ ಲೈಕ್ ಟು ಎಕ್ಸ್ಪ್ಲೋರ್ ಏನಿದ್ರು. ಓಕೆ. ಎಟ್ ದಿ ಎಂಡ್ ಮನೆ ಊಟ ಏನಿದ್ರು ಅಂದರೆ ಫೇವ್ರೇಟ್ ಏನಾದರೂ ಇದೆಯಾ ಅಥವಾ ಆ ಥರದ್ದು ಏನಿಲ್ಲ. ಎಲ್ಲ ತಿಂತೀವಿ ಅಷ್ಟೇ. ಓಕೆ ಸರ್. ತುಂಬ 1 hour ಮೇಲೆ ಆಗೋಯ್ತು ಅನಿಸುತ್ತೆ. ಶೂರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಈ 2 years ನೆಕ್ಸ್ಟ್ ಏನೇ ಮಾಡಿದ್ರು ನೀವು ಅದರಲ್ಲಿ ಸಕ್ಸಸ್ ಆಗಿ, ಹಾಗೆ ನೀವು ರೈತರನ್ನ ನೀವು ಮೇಲೆತ್ತಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಿ, ಅದು ಅದರಲ್ಲೂ ಯಶಸ್ವಿ ಆಗಲಿ ಅಂತ ಹೇಳ್ತಾ ಈ ಎಪಿಸೋಡ್ಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಿಮ್ಮ ಮನೆಗೆ ಬಂದು ಮಾತನಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್.